ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ ಅಂತ ಕೇಳ್ತಾ ಐಪ್ನ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ಎಲ್ಲರೂ ಲೈಕ್ ಮಾಡ್ಬೋದು ಸ್ನೇಹಿತರೆ. ಐಪ್ನ ನಿಮಗೆ ಯಾರ್ಯಾರಿಗೆ ಕೊಡೋಕೆ 5 ಪಾಯಿಂಟ್ಸ್ ಆಗುತ್ತಲ್ಲ, ಎಲ್ಲರೂ ದಯವಿಟ್ಟು ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಕಥೆನ ಶುರು ಮಾಡ್ತಾ ಇದ್ದೀನಿ, ಕಥೆನ ಪೂರ್ತಿಯಾಗಿ ನೋಡ್ರಿ. ಅತ್ಯಾರ ಅದು ಇದು ಚೀಲಿತ್ತಲ್ಲ ತಗೊಂಬರಿ ಅದನ್ನ, ಇವನ್ ಮತ್ತೆ ಓಸು ಕರ್ಚಿಕಾಯಿ ಒಂದಿಟ್ಟು ಆರ್ದಂಗ ಆಗ್ಯಾವ್ರಿ, ಅದ್ರಾಗ ತುಂಬಿದ್ರ ಗಾವ ಕತಿ ಬಂತಡಿ ಶೋಭಾ. ಇದು ಹಕ್ಕಿ ಅವನ್ನ ಹಾಕೋಕತ್ತಿದ್ದೆ ಇದಕ್ಕೆ ಉಡಕಿಗೆ ಬಂತಡಿ. ಎಷ್ಟರ ಅವಸರಕತ್ತವ ಇವ ಎಲ್ಲ ಮಾಡ್ಕೊಂಡ್ರು. ನಿನ್ನೆ ಏನು ಕರ್ಚಿಕಾಯಿ ಅವನು ಇವ್ನು ಮಾಡ್ಕೊಂಡವಿ, ಒಂದಿಷ್ಟಟ್ಟೆ ಚಕ್ಕೆ ನಾವು ರೊಟ್ಟಿ ಮಾಡ್ಕೊಂಡವಿ. ಮತ್ತೆ ಹೆಂಗ ಬರೇ ಕೈಲಿ ಹೋಗೋದು ಮತ್ತೆ ಭಾಳ ದಿನಕ್ಕೆ ನಾವು ಎಲ್ಲಿ ಹೋಗೇ ಇಲ್ಲಕ್ಕಿ ಮನೆಗೆ, ರತ್ನಾರ್ ಮನೆಗೆ ಹೊಂಟಾವಿ. ಇವರು ಮತ್ತೆ ಅತ್ತಿಯರ್ನ ಹೋಗ್ರಿ ಅಂದ್ರೆ ಇಲ್ವಾ ಮತ್ತೆ ನೀವ ಹೋಗ್ಬರ್ರಿ ಅಂದ್ರು. ಮತ್ತೆ ಇನ್ನೇನು ಇವರು ಕಾರ್ ಹೇಳ್ಯಾರಂತೆ, ಯಾರಿಗೆ ಕಾರ್ ಗಾಡಿಗೆ ಮತ್ತೆ ಓಸ್ರು ಹೋದ್ರ ತಗೋರಿ ಅಂತ ಅಂದಾರ. ಮತ್ತೆ ಅದಕ್ಕೆ ಬುತ್ತಿ ರೊಟ್ಟಿ ಅವು ಎಲ್ಲ ಮಾಡ್ಕೊಂಡನವ. ಏನು ಭಾಳ ದಿನಕ್ಕೆ ಹೊಂಟವಿ ಅಂತಂದು ಕರ್ಚಿಕಾಯಿ ಈಕಿ ಪ್ರಿಯಾ ಭಾರಿ ಜೀವ ಕರ್ಚಿಕಾಯಿಗೆ ಅಂದು ಹೊಸ ಕರ್ಚಿಕಾಯಿ ಅವನು ಮಾಡ್ಕೊಂಡವಿ. ನೋಡು ಶೋಭಾ, ಇದಿರ್ಲೆ ಚೀಲ ಇದರೆ ಅದು ಇನ್ನೊಂದು ನೀಲಿದಿತ್ತಲ್ರಿ ಅತ್ಯಾರ, ಅದಕ್ಕಾದ್ರೆ ಜಿಪ್ ಇತ್ರಿ ಹಾಕೋದು, ಏನು ಚಲ್ತದಲ್ಲಿ ಇಟ್ರ ಇದು ಸರಿ ಜಿಪ್ ಇಲ್ರಿ ಅತ್ಯಾರ, ಅದನ್ನ ಅದ್ರಾಗ ಇಟ್ರ ಚಲೋ ಆಕತ್ರಿ. ಹೌದೇನವ, ತಡಿ ತೊಗೊಂಬರ್ತಾನ. ಅದು ಒಂದೀಟ್ ಹಸಿ ಇತ್ತವ, ನೀನು ಹೋಗೋದಕ್ಕೆ ಏನ ಹಸಿ ಇತ್ತ, ಮತ್ತೆ ಇದು ಚಲೋ ಇತ್ತಲ್ಲ ಅದಕ್ಕಂತ ತೊಗೊಂಬಂದೆ. ಇದು ಅತ್ಯಾರ ಒಂದಿಟ್ಟು ಸೀರೆದ್ನು ಬದ್ಲಿ ಉಟ್ಕೋರಿ, ಏನು ಇದನ್ನ ಉಟ್ಕೊಂಡಿರ್ತೀರಿ ದಿನ ಪ್ರತಿ, ಬೇರೆದು ಯಾವ್ದಾರು ಉಟ್ಕೋಬೇಕಿಲ್ರಿ ಅತ್ಯಾರ. ಇವು ಮೆತ್ತಗ ಕೊಬ್ಬಡವ ಇವು, ಅದಕ್ಕೆ ಉಟ್ಕೊಂಡಿರ್ತಾನೆ, ಯಾವ್ದಾರ ಒಂದು ಉಟ್ಕೊಂತಾನೆ ತಗೋ. ಮತ್ತೆ ಇವನು ಪರ್ಸು ತಯಾರಾಗೇನಿಲ್ವಾ, ಎಲ್ಲ ತಯಾರಾಗ್ಯಾರ ಐತಿ. ನಮ್ಗೆ ಅವಸರ ಮಾಡ್ತಾರ ಅವರು, ಲಘು ಲಘು ತಯಾರಾಗ್ಬೇಕು ನಾವು. ಇಲ್ಲಕ್ರ ಎಲ್ಲಂಗ ಏನು ಗಂಡ್ಮಕ್ಳು ಒಂದು ಪಂಜಿ ಒಂದು ಶರ್ಟ್ ಹಾಕೊಂಡು ನಿಂತು ಅವಸರ ಮಾಡಕತ್ ಬಿಡ್ತಾರ. ಆತಿಲ್ಲ 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 ಅನ್ನಕತ್ತಾರ. ನಾವು ಲಘು ತಯಾರಾಗಿ ನಿಂತ್ವಿ ಅಂದ್ರೆ ಕರೆದಾಗ ಹೋಗಕ್ಕೆ ಬರ್ತೈತ್ರಿ ಅತ್ಯಾರ. ಹೌದು, ನಾನು ಲಘು ಲಘು ಇದು ಉಡಕಿ ಸಾಮಾನಕ್ಕೆ ಎಲ್ಲ ಹಾಕೊಂಡನ್ವ. ಮತ್ತು ಈಗ ಇದು ಏನದು ಇದು ಬಳಿ ಒಂದು ತೊಗೋಬೇಕತ್ತಕ್ಕಿಗೆ ರತ್ನಾಗ. ಮತ್ತು ಏನು ಬಳಿ ಒಂದು ಎಲ್ಲ ಹಂಗೆ ಕೊಡೋದು, ಬಳಿ ಒಂದು ತೊಗೊಂಡು ಹೋಗಕ್ಕೆ ನೋಡುವ. ಹೋಗೋ ಮುಂದೆ ಅಲ್ಲೇ ಎಲ್ಲಾರ ಇದ್ರಾಗ ಅಂಗಡಿಗಳು ಸಿಗ್ತಾವ್ರಿ ಅತ್ಯಾರ, ಸ್ಟೋರ್ ಅಂಗಡಿಗಳು ಇರ್ತಾವಲ್ರಿ, ಅಲ್ಲಿ ತೊಗೊಳಕ್ಕೆ ಬರ್ತೈತಿ. ಈಗ ಇವು ಕರ್ಚಿಕಾಯಿ ಹೊಡಿಲಿಲ್ಲಂಗ ಒಂದು ಸ್ಟೀಲಿನ ಡಬ್ಬ್ಯಾಗ ಹಾಕೋಬೇಕು ನೋಡ್ರಿ. ಪಲ್ಯ ಒಂದು ರೊಟ್ಟಿನ ಕವರ್ನ ಕಟ್ಟಿಟ್ಟಾನ್ರಿ ಅತ್ಯಾರ. ಚಕ್ಕೆ ನಾವು ಮೆತ್ತನ ಮತ್ತು ಓಸ್ ಮನೆಗೆ ಇಟ್ಟಾನ್ರಿ. ಅವು ಚಕ್ಕೆ ನಾವು ಜೀವ ಅದಾವಲ್ಲ, ಜೀವ ಅದಾರ ಅವರು. ರೊಟ್ಟಿ ಏಸ್ ಹಾಕೊಂಡಿ, ಚಕ್ಕೆನ ಒಂದು 30 ಹಾಕ್ಯಂಡ್ರಿ ಸಾಕಲ್ಲ, ಮೆತ್ತನ ಒಂದು 20 ಅದಾವು ಸಾಕ. 50 ರೊಟ್ಟಿ ಏಸ್ ತಿಂದಾರ್ರಿ ಅತ್ಯಾರ. ಗಯವ ಹಸಕೊಂಡಿದ್ದಕ್ಕೆ ಹಾಕೊಳಕ್ಕೆ ಹೋಗಿದ್ದಿ. ಏನು ಅವ್ರ ಮನೆಯಾಗ ಏನು ಗಂಡ ಹೆಂಡ್ತಿ ಅವ್ರ ಅತ್ತಿ ಹುಡುಗಿ ಏನು ತಿಂತಿದ್ದಿತ್ತು, 30 ಮಾಡ್ಕೋಬೇಕ. ಓಸ ಅಷ್ಟು ಕೊಂಡಿದ್ದಕ್ಕೆ ಮಾಡ್ಕೊಳಕ್ಕೆ ಹೋಗಿದ್ದಿ. ಇರ್ಲಿ ಬಿಡ್ರಿ ಅತ್ಯಾರ. ಮತ್ತು ಓಣ್ಯಾಗ ಅಲ್ಲಿ ಇಲ್ಲಿ ಕೊಟ್ರ ಇರ್ಲಿ ಇರುವಲ್ವಕ್ಕ. ಮತ್ತು ಯಾರಿಗಾರ ತಾಟ್ ಗಿಟ್ ಮಾಡಿಕೊಟ್ರೆ ಒಂದು 2-3 ತಾಟ್ ಮಾಡಿಕೊಟ್ರೆ 2 ರೊಟ್ಟಿ ಹಚ್ಚಲಿಲ್ಲಂಗೆ ಅದೇನು ಕೊಡ್ತಾರೆ. ಇರ್ಲಿ ಬಿಡ್ರಿ ಅತ್ಯಾರ. ಮತ್ತು ಇದು ಉಂಡಿನ ಎದ್ರಾಗ ಹಾಕೊಂತ ಏನು ನೋಡುವ. ಮತ್ತು ಏಸ್ ಹಾಕೋದು ಏನು ಉಂಡಿನ ಒಂದು 30 ಹಾಕೋರಿ ಅತ್ಯಾರ. ಮತ್ತು ಏನು ಮನೆ ಮಗಳು ಕಮ್ಮಿ ಅಂತ ಹಾಕೋಕೆ ಆಗಂಗಿಲ್ಲ, 30 ಉಂಡಿ ಹಾಕೋರಿ. ಎಲ್ಲವೂ ಒಂದು 30-40 ಉಂಡಿ ಆದ್ರೂ ಏನು ಪರವಾಗಿಲ್ಲ. ಶೇಂಗಾ ಉಂಡಿ, ದಾನಿ ಉಂಡಿ, ಗುಳಿಗೆ ಉಂಡಿ, ಆಮೇಲೆ ಇದು ಎಳ್ಳುಂಡಿ, ಆಮೇಲೆ ರವಾ ಉಂಡಿ ಓಸನ ಹಾಕೋರಿ. ಮತ್ತು ಕರ್ಚಿಕಾಯಿ ಒಂದ್ರಾಗ ಹಾಕೊಳಕ್ಕೆ ಬರ್ತೈತಿ. ನೀವು ಜಳಕ ಲಘು ಜಳಕ ಮಾಡಿ ನಡ್ರಿ ಅತ್ಯಾರ. ಮತ್ತು ಈಗ ಇವ್ರು ಅವಸರ ಮಾಡಕತ್ತಾರ. ಅಥವಾ ಇನ್ನೇನು ಇದನ್ನು ಕಟ್ಟಿಟ್ಟೆ ಅಂದ್ರೆ ಚಿಂತಿರೋದಿಲ್ಲ, ಮನೇನು ಪಾರಿಗೆ ಹೋಗಂಗಿಲ್ಲ. ಮತ್ತು ಅದಕ್ಕೆ ಒಂದು ಕಂಕಣ ಒಂದು ಕಟ್ಟಿಡ್ಬೇಕು ನೋಡುವ. ಇದಕ್ಕೆ ಹಂಗೆ ನೂಲೊಂದು ಹಾಕು, ಕಂಕಣ ಒಂದು ಕಟ್ಟಿಡು, ಆದಂಗೆ ಹಾಕತ್ತಿದೆ ಎಲ್ಲ ತಯಾರಿ. ಹೋಗೋ ಮುಂದೆ ಹಂಗೆ ಕೈ ಹಿಡ್ಕೊಂಡು ಹೋಗಕ್ಕೆ ಬರ್ತೈತೆ. ಅದು ಪಲ್ಯ ಆದ್ರೆ ಇಳಿಸ್ಬಿಡವ, ಒಂದು ಯಾವ್ದಾರು ಡಬ್ಬಿಗೆ ಹಾಕಿಬಿಡು, ಒಂದು ಈಟ್ ಮನೆಗಿಡು, ಭಾಳ ಇಡಬೇಡ, ಸ್ವಲ್ಪ ಇಡು. ಮತ್ತು ಬಂದು ಉಣ್ಣಾಕ ಸಂಜಿಕೆಗೆ ಮತ್ತೇನು ಮಾಡ್ಕೊಂತ ಕುಂದಿರ್ತೀರಿ ಅದೇ ರೀತಿಯಾರ. ಮತ್ತು ಅದಕ್ಕೆ ಓಸ್ ರೊಟ್ಟಿ ಇಟ್ಟನ್ರಿ ಮನೆಗೆ, ಒಂದಿಷ್ಟು ಪಲ್ಯ ಬಿಡ್ತಾನೆ, ಮುಳಗಾಯಿ ಪಲ್ಯ ಬಿಡ್ತಾನೆ, ಚಿತ್ರಾನ್ನ ಏನು ಬಿಡಂಗಿಲ್ಲ ರೀತಿಯಾರ. ಅನ್ನ ಮತ್ತು ಬಿಸಿಲಿಗೆ ಅದಕ್ಕೆ ಅಳಿಸಿ ಹೋಗ್ಬಿಡ್ತೈತಿ. ಅನ್ನ ಊಟ ಹಾಕ್ಕೊಂತಾನೆ. ಸ್ವಲ್ಪ ಸಾರು ಐತಲ್ರಿ, ಗಡ್ಡೆ ಸೊಪ್ಪಿನ ಸಾರು, ಅದನ್ನ ಒಂದಿಟ್ಟು ಬಿಟ್ಟನ್ರಿ. ನಾ ಕರ್ಚಿಕಾಯಿ ಒಂದು ತೆಗೆದಿಟ್ಬಿಡ್ತಾನೆ ರೀ. ಮತ್ತು ಹಂಗೆ ಮಾಡುವ. ಮತ್ತು ನಾನು ತಯಾರಾಗಿ ಬರ್ತಾನೆ ತಗೋ. ಪರ್ಸು ತಯಾರಾಗೇನಿಲ್ಲ ನೋಡು. ಮತ್ತು ಹ್ಞೂ ರೀ ಅತ್ಯಾರ, ಈಗ ನಾನು ತುಂಬಿ ಊಟದ್ದೆಲ್ಲ ನೋಡ್ತಾನೆ ತಗೋರಿ. ಎಷ್ಟರ ಅವಸರಕತ್ತವ ಇವ, ಎಷ್ಟು ಲಘು ಲಘು ಮಾಡಿ ಎದ್ದು ಮಾಡಿದ್ರೂ ಅದು ಲಘುನ ಆಗಂಗಲ್ಲ ಬಿಡ. ಏನು ಬದುಕಿನ ಸಲುವಾಗಿ ಸಾಕಾಗೋಗ್ಯದ ನನಗಂತ್ರ. ಎಷ್ಟರ ಅವಸರ ಮಾಡಿದ್ರು ಈಗ ತಯಾರಾದ್ರೆ ಇನ್ನೂ ಬರಕ್ಕೆ ತಯಾರಿಲ್ಲ ಇವರು. ರೀ ಇನ್ನು ಆತಿಲ್ಲ ನಿಮ್ದು ತಂಗಿ ಮನೆಗೆ ಹೊಂಟಿ ಬಾರಯ್ಯಪ್ಪ ನೀನು. ಬಂದಿರ ಶೋಭಾ, ಬಂದೆ. ಈ ಪಂಜಿ ಉಟ್ಕೊಳಕತ್ತಂತ ತಡಿ ಬಂದೆ. ಇವನು ಗುಂಡನ ಮಕ್ಕೊಂಡ್ಬಿಟ್ಟಾನ. ಮಕ್ಕೊಳ್ಳಿ ಮತ್ತೆ ನಿದ್ದೆ ಅರ್ಧಂಬರ್ಧ ಆದ್ರೂ ಕಿರಿ ಮಾಡಕತ್ ಬಿಡ್ತಾನ. ಅದಕ್ಕೆ ಒಂದಿಷ್ಟು ನಿದ್ದಿನ ಚಲೋ ನಂಗೆ ಮಾಡಿದ್ರೆ ಇನ್ನೇನು ಕಾರ್ ಗಾಡಿ ಹತ್ತಾವಿ ಅಂದಾಗ ಎತ್ಕೊಂಡ್ರೆ ನಡೀತೈತೆ. ಹಂಗ ಮಕ್ಕೊಂಡ್ಬಿಡ್ತಾನ. ಆತ್ ನೋಡು, ನಡಿ. ಅವ್ವ ಯಾರು ತಯಾರಾಗಕತ್ತಿದ್ರು ತಡ್ರಿ, ಸೀರೆ ಉಟ್ಕೊಳಕತ್ತಿದ್ರು. ಆತ್ ನಮ್ದು ಇದು ಬುತ್ತಿ ಗಂಟೆ ಅದನ್ನೆಲ್ಲ ಕಾರ್ ಗಾಡಿಗೆ ಇಡ್ಬೇಕತ್ತು. ಅವು ಯಾವ ಚೀಲ ಕುಟ್ಟದ್ಲವ್ವ, ಅವ್ನ 2 ಕಾರ್ ಗಡೆಗೆ ಇಟ್ಟಾನಿ. ಮತ್ತೆ ಇಲ್ಲೊಂದಿಟ್ಟು ಎಲ್ಲಿದೆ ಅದನ್ನ ಇಲ್ಲಿದು
ಇದನ್ನು ಇಟ್ಕೋಬೇಕ್ರಿ. ಇದ್ರಾಗ ಉಡಕಿ ಸಾಮಾನು ಅವು ಇವು ಬಳಿ ಅದಾವು ಮತ್ತೆ ಹೊಡೆದ ಗಿಡದ ಒಂದು ಬ್ಯಾರೆನೇ ಇಟ್ಟಾತಿದ್ದ. ಇದನ್ನು ಇಟ್ಕೋಬೇಕು. ಇದನ್ನ ನಾವಲ್ಲೇ ಇಟ್ಕೊಂತ ಬಿಡ್ರಿ, ಅತ್ತೆರ ಹಿಂದ್ ಇಟ್ಕೊಂತಾರ. ಅವೆಲ್ಲ ಹಿಂದ್ ಇದ್ರಾಗ ಇಟ್ಟಿರಲ್ಲ ಬಿಡ್ರಿ, ಅತ್ತಾಗ ಹೋಗ್ಲಿ. ಅವ್ವ ಓಸ್ ಹಿಂದಿಡ್ಸಿಲ್ಲ, ಅಲ್ಲೇ ಹಿಂದೆ ತಾನು ಕುಂದಿರ್ತಾಳಲ್ಲ ಅಲ್ಲೇ ಬಾಜುಕ ಇಡಪ್ಪ, ಮತ್ತೆ ಯಾಕೆ ಹಿಂದಿಡ್ತಿದಿ, ಜನನರ ಇಲ್ಲ, ನಾವ ಮೂವಾರು ಬಿಡು ಜನ ಅದಾರ ಅಂತಂದ್ರೆ ಹಿಂದಿಡಕ್ಕೆ ಗಾವಕತಿ ಬ್ಯಾಡ ಅಂತಂದು ಅಲ್ಲಿ ಹಿಂದಿಡ್ಸ್ಯಾಳ. ಮತ್ತೆ ಇದನ್ನು ಅಲ್ಲೇ ಇಟ್ಕೊಂತಾಳ ತಗೋ ಆತಲ್ಲ. ಮತ್ತೆ ಇವನು ಪಾಪುನ ಎತ್ಕೊಳೋಣ ಹೆಂಗ? ಹ್ಞೂನ್ರಿ, ಮಲ್ಕೊಂಡಾನ. ನಿದ್ದಿ ಅರ್ಧಂಬರ್ಧ ಆದ್ರೂ ಸುಮ್ಮನೆ ಕಿರಿಕಿರಿ ಮಾಡಕ್ ಹತ್ಬಿಡ್ತಾನ. ಅದಕ್ಕೆ ಈಗ ಹೋಗೋದಾದ್ರೆ ಅತ್ತೆರು ಬರ್ಲಿ ತಡ್ರಿ, ಅವ್ರು ಬರತ್ಲೆ ಮತ್ತೆ ಇನ್ನೇನು ಚಾವಿ ಹಾಕ್ತೇವೆ ಅಂದಾಗ ಅವ್ನು ಎತ್ಕೊಂಡ್ಬಿಡ್ತಾನಂತ. ನಡಿ ಲಘು ಲಘು ಹೊತ್ತಾಕತಿ, ಹೋಗಿ ಮತ್ತೆ ಹೋಗತ್ಲೆ ಕುಂದ್ರಬೇಕು ನಿಂದ್ರಬೇಕಾಕತಿ. ಒಳ್ಳೆ ಲಘು ಬರ್ತವಿ ಅಂದ್ರೆ ಬಿಡೋದಿಲ್ಲ ಅವ್ರು. ಒಂಚೂರು ಲಘು ಹೋದ್ರ ಒಂದ್ ಸ್ವಲ್ಪ ಇದ್ದಂಗಾರ ಆಕತಿ, ಮಾತಾಡ್ದಂಗಾರ ಆಕತಿ. ನಡಿ. ಹ್ಞೂನ್ರಿ, ರತ್ನ ಮತ್ ಬಿಡೋದ ಇಲ್ಲಕ್ಕಿ ಇರುವಂತ್ರಿ, ಉಳ್ಕೊಂಡ ಹೋಗ್ಬೇಕ್ ನೀವು 2 ದಿವಸ ಅಂತಾಳ. ಏನ ಹೆಂಗ್ ಹೇಳ್ತೀರೇನ ನೋಡ್ರಿ ನಿಮ್ ತಂಗಿಗೆ. ಮತ್ತ ಒಳ್ಳೆ ಬರಾಕಬೇಕು, ಮನ್ಯಾಗು ಬದುಕು ಎಲ್ಲ ಅಲ್ಲೇದಲ್ಲೇ ಬಿಟ್ಟು ಹೊಂಟಾವಿ. ಏನಾರ ಒಂದ್ ಹೇಳ್ ಬರೋಣಂತ ಬಾ. ಈಕ ಏನ್ ನಮ್ಮ ಓಂದ್ ಇವತ್ತು ಆಗಂಗ್ ಕಾಣಲ್ ಬಿಡ ಯವ್ವ. ಬಂದೆಪ್ಪ ಬಂದೆ. ತಡ್ರಿ, ಪಾಪ ಅವ್ರದ್ದು ಪುರ್ಸತ್ತಿಲ್ಲ ಏನಿಲ್ಲ. ಅವು ಇವು ಸಾಮಾನ ಕಟ್ಟೋದು ಎಲ್ಲದನ್ನ ಪಾಪ ಅವ್ರ ಮಾಡಿದ್ರೆ, ಅಡಿಗೆ ಒಂದ್ ಮಾಡಿದ್ನೇನ. ನಡ್ರಿಪ್ಪ ಹೋಗ ನಡ್ರಿ, ಹೊತ್ತಾತಲೆ 11 ಆತ ಏನ. ಆತಿಲ್ಲವ ಇವ ಸೀರೆ ಯಾಕ ಬದ್ಲಿ ಉಟ್ಕೊಂಡಿ ಬಿಡು. ಮೆತ್ತಂದ ಅಂತಂದ ಅದೊಂದು ಬಿಡೆ ಸೀರೆ ಸುತ್ಕೊಂತೈತಿ, ಚಂದಾಗೈತ್ ನೋಡಿ ಅವ ಸೀರೆ. ಬರೀ ಎಲ್ಲಿ ಹೋದ್ರೂ ಬಂದ್ರೂ ಅದು ಒಂದು ಸೀರೆ ಇಟ್ಕೊಂಡಿದ್ದಿ. ಅವನಪ್ಪ ಒಲ್ಲೆ ಅದನ್ನ ಉಟ್ಕೊಂತಾನೆ ಅಂದ್ರೆ ಶೋಭಾ ಬಿಡ್ಲೇ ಇಲ್ಲ. ಯಾವ ತೀರ ಬೇರೆ ದುಡ್ಕೋರಿ, ನೀವು ಏನ್ ಅದನ್ನ ಉಟ್ಕೊಂತೀರಿ ಅನ್ನಕತ್ಲ. ಅದಕ್ಕೆ ಬೇರೆ ದುಡ್ಕೊಂಡೆಪ್ಪ. ನಡಿ ಹೋಗೋಣ. ಅವ್ನು ಎತ್ಕೊಂಡ್ಬರ್ತಾನಿ, ನೀವು ಇದನ್ನ ಇದು ಚೀಲ ಅದನ್ನ ತಗೊಂಡ್ ಹೋಗ್ರಿ. ನಾ ತಗೊಂತಾನೆ ತಡಿಯವ, ನಾ ತಗೊಂತಾನಿ. ಇವನಿಗ ಇದನ್ನ ಬೀಗ ಹಾಕ್ಬಿಡಪ್ಪ ಮನಿದು. ಅವನೇನು ಬಸವ ಏನ ಮತ್ತೆ ಕೇಳವನ್ನ ಚಾವಿ ಮ್ಯಾಲ ಇಟ್ಬಿಡಲ್ಲಿ, ತಗೊಂಡ್ ಬಂದ್ಬೇಕಾರೆ ಒಳಗಿರ್ತಾನ. ಆತ್ ನಡಿಯವ, ನೀವು ಹೋಗಿ ಗುಂಡನ್ನ ಎತ್ಕೊಂಡ್ ಬಾ. ಏನ ನಾ ಲಘು ಚಾವಿ ಹಾಕ್ತಾನೆ. ಗುಂಡ ಇಷ್ಟು ಲಘು ಇದ್ದಾನ ನೋಡ್. ಮಕ್ಕೊಂತಾನ ಸುಮ್ಮನ ಅಂದಿ. ನಿದ್ದಿ ಒಮ್ಮೆ ಎದ್ದ ಅಂದ್ರೆ ಮುಗಿತ್ ಬಿಡ್ರಿ, ಮಕ್ಕಳದ ಇಲ್ಲಿ ನೋಡು. ಎಷ್ಟರ ನಿದ್ದಿ ಕಮ್ಮಿನೋ ಏನೋ ಈ ಹುಡುಗಂತ್ರ ಹಂಗ ಬಿಡ. ಅವ್ನು ಕೊಡ್ತೀನ ಶೋಭಾ ಇತ್ಲಾಗ ಜಾಗ ಐತ ಅವನಿಗೆ. ಇಲ್ಲಿ ಬಿಡ್ರಿ, ತೆರಲೆ ಕುತ್ಕೊಂಡಾನ ಮೈ ಮೇಲೆ. ಕೆಳಗೂ ಒಲ್ಲೆ ಅಂತಾನ ಕುಂದ್ರಾಕ, ಇಲ್ಲೇ ಮೈ ಮೇಲೆ ಕುಂತಾನ ಬಿಡ್ರಿ. ನಿಮಗೆ ಆವಾಗೈತಿಲ್ರಿ ತೆರ ಕುಂದ್ರಾಕ? ಒಂದು ಪೂರ ಖಾಲಿನ ಇತ್ತು ಅವು ಕುಂದ್ರಾಕ. ಮತ್ತು ಅವನ್ನ ಚೀಲ ಅವನ್ನೆಲ್ಲ ಅಲ್ಲೇ ಇಟ್ಕೊಂಡಾಳ. ನಾವು ಇಂಥದ್ದೊಂದು ಕಾರ್ ಗಾಡಿ ತೊಗೋಬೇಕು ನೋಡು ಶೋಭಾ. ಏನು ನಮಗೂ ಎಲ್ಲರಿಗೂ ಎಲ್ಲಾರ ಹೋದ್ರ ಮಾಡಿದ್ರ ಬೇಕಾಕತಿ. ಅವನೇನ ಸುರೇಶ ಕೇಳತ್ಲೆ ಕೊಡ್ತಾನ ಸಹಿ, ಮತ್ತೊಬ್ರಾದ್ರ ತೆಗಿ ಏನು ಇವು ಮಂದಿದು ತೀಟಿ ಅಂತ ಅನ್ಕೊಂತಾರ. ಅವ್ನು ಎಲ್ಲಾರ ಆಗಲಿ ತೊಗೊಂಡು ಹೋಗೋ ಪರ್ಸು ಅಂತಂದು ಯಾವಾಗಾರ ಕೇಳತ್ಲೆ ಕೊಟ್ಬಿಡ್ತಾನ ನೋಡು. ಹೌದ್ರಿ, ಪಾಪ ಅಣ್ಣ ಬಾರಿ ಚಲೋ ಬಿಡು. ಯಾವಾಗಾರ ಆಗಲಿ ಎಲ್ಲಾರ ನೀವು ಮತ್ತೆ ಪ್ಯಾಟ್ ಗಿಟಿಗೆ ಹೋಗೋಮನ್ ತೊಗೊಂಡು ಹೋಗ್ತಿರ್ತೀರಿ, ಸುಮ್ಮನೆ ಇದಾಕಾರ ನೋಡು. ತಿನ್ಬಾರ್ದಪ್ಪಾಜಿ, ಚಾಕ್ಲೇಟ್ ಎಲ್ಲ ತಿನ್ಬಾರ್ದಪ್ಪ. ಹಲ್ಲು ನೋಡಿ ಹೆಂಗಾಕವು, ಏನ ಓಸ್ ಉಳುಕಾಕವ್ ನೋಡು, ಹಲ್ ಬಾಯಾಗೆಲ್ಲ ಹುಳ ಬೀಳ್ತಾವ. ಹ್ಞೂ ಕೊಡಿಸ್ತಾನೆ ಸುಮ್ನೂರು. ಅಲ್ಲಿ ಎಲ್ಲಾರ ನಿಂದಿರ್ಸ್ತಾವಲ್ಲ ಅವ ಕೊಡಿಸ್ತಾನೆ, ಅಳಬಾರ್ದೆಪ್ಪಜಿ ಸುಮ್ನೂರು. ನೋಡಲ್ಲಿ ಈಗ ಸಿಂಹ, ಹುಲಿ, ಚಿರತೆ ಎಲ್ಲ ಬರ್ತಾವು. ನೋಡಲ್ಲಿ ಹೊರಗೆ ನೋಡೋಣಲ್ಲ ಅವನು ಕಿತಿಮಿತಿಗ್ಯಾನ ಒಟ್ಟು. ಏನ್ರಿ ಹಂಗ ಬರ ಮುಂದ ಮತ್ತ ಇವ್ರು ಅವ್ರ ಮನೆಗೂ ಹೋಗಿ ಅತ್ಲಾಗ ಕೊಟ್ಟು ಬರೋಣ. ಹಿಂಗ ಹೋಗೋದು. ನೀಗ ಈ ಮೂವರೆಗೂ ತಗೊಂಡಿರೇ ಇಲ್ಲ ಉಂಡಿ? ಮತ್ತೆ ಈಗ ಅವ್ರಿಗೂ ಕೊಟ್ಟು ಬಂದ್ರಕತ್ ಹಂಗ ಮತ್ತೇನು ಅತ್ಲಾಗ ಹೋಗವಿ. ಅವ್ರೂರ್ಗೇನು ದೂರ ಆಗಂಗಿಲ್ಲ, ರತ್ನಾರೂರ್ಗು ಅವ್ರೂರ್ಗು. ಅಲ್ಲಿಂದ ಮತ್ತೆ ಅಲ್ಲಿ ರತ್ನ ಕೊಟ್ಟು ಇತ್ಲಾಗ ಹಿಂಗೆ ಒಳ್ಳೆ ಬರಕ ಚಲೋ ಆಕತ್ ನೋಡ್ರಿ. ಮತ್ತೆ ಅದಕ್ಕೆ ತಗೊಂಡನ ಅವ್ರಿಗೂ ಮತ್ತೆ ಕೊಟ್ರು ಮುಗಿದು ಮತ್ತೇನು ಮತ್ತೊಮ್ಮೆ ಹೋಗೋದಾಕತ್ತೇನ್ರಿ. ಹೆಂಗಿದ್ರು ಕಾರ್ ಗಾಡಿ ತಗೊಂತಾನೆ ಅಂದ್ರಲ್ಲ, ಅದಕ್ಕೆ ಮತ್ತೆ ಅವ್ರಿಗೂ ತಗೊಂಡಾನಿ. ನೋಡೋಣ ತಡಿ, ಫಸ್ಟ್ ರತ್ನಾರೂರ್ಗೆ ಹೋಗೋಣ. ಅಲ್ಲಿ ಮತ್ತು ಎಷ್ಟೊತ್ತಾಕತಿ ಏನು ಬರ ಮುಂದೆ ರಾತ್ರಿ ಆದ್ರೂ ಏನು ಚಿಂತಿಲ್ ಬಿಡು. ಹಂಗೆ ಅತ್ಲಾಗ ನಿಮ್ಮ ಅವ್ವರಿಗೆ ಕೊಟ್ಟು ಇತ್ಲ ಬಂದ್ರಾಕತಿ. ಅದಕ್ಕೆ ಮತ್ತೆ ಹಿಡ್ಕೊಂಡಾನಿ. ಈಗ ಇತ್ಲಾಗ ಹಿಂಗೆ ಹೋಗಕ್ಕೆ ಅವರು ಬಿಡೋದಿಲ್ಲ. ಅಲ್ಲಿ ಉಂಡೋಗಂತ್ರಿ ಅಂತಂದು ಇದು ಮಾಡಕತ್ ಬಿಡ್ತಾರ. ಮತ್ತೆ ಅಲ್ಲಿ ಮತ್ತೆ ಬಿಟ್ಟು ಕೊಟ್ಟು ಬರೋದಂಗಿಲ್ಲ. ಮತ್ತೆ ಹಿಂಗಾರ ಈ ಸಂಜೆ ಮುಂದೆ ಹೋದ್ವಿ ಅಂದ್ರೆ ಬೇಕಾರೆ ಒಂದು ಕಪ್ ಚಾ ಮಾಡಿದ್ಲ ಅಂದ್ರೆ ಹೂವು ಕುಡಿದು ಈ ಕಡೆ ಬರಕ್ಕೆ ಬರ್ತೈತೆ. ಹೌದಿಲ್ಲ? ಹಂಗ ಮಾಡೋಣ ತಗೋ. 2-3 ದಿವಸ ಅತ್ತಿಗೆಮ್ಮರ ಮನ್ಯಾಗ ಚಿಂತಿನ ಇದ್ದಿಲ್ಲವ. ಎಲ್ಲ ಬಿಸಿ ಅಡ್ಗೆ ಮಾಡಿ ಕೊಡಕ್ಕೆ ಅತ್ತಿಗೆಮ್ಮ ಅಡ್ಗೆ ಮನಿದು ಇದನ್ನ ಇದ್ದಿಲ್ಲ ನೋಡು. ನನ್ನ ಮನೆ ಬರತ್ಲೆ ನಾವು ಮಾಡಲೇಬೇಕು, ಮಾಡ್ಲಿಲ್ಲಕ್ಕರ ನಡೆಯೋದಿಲ್ಲ. ತವ್ರ ಮನೆಯಾಗರ ಒಂಚೂರು ಅವ್ವರ ಅತ್ತಿಗೆಮ್ಮರ ಎಲ್ಲರೂ ಮಾಡ್ತಾರ, ಕುಂತಾರ ರಾಣಿಯರಿದ್ದಂಗಿದ್ದು. ಗಂಡನ ಮನೆ ಬರತ್ಲೆ ನಾವು ಎದ್ದು ಮಾಡ್ಲಿಲ್ಲಕ್ಕರ ಬದುಕಾಗಂಗಿಲ್ಲ ನೋಡು. ಅತ್ತೆಯವ್ರ ಪಾಪ 2 ದಿವಸ ನಾನು ಇಲ್ಲ, ಆಗಾಗ ಹೋಗಿ ಮಾತಾಡಿಸ್ಕೊಂತಿರ್ತಿದ್ನೆ. ಪಾಪ ಬ್ಯಾಸರು ಬರ್ತದಲ್ಲ ಅವ್ರಿಗೂ. ನಾನು ಇಲ್ಲ, ಇವರು ಏನು ಹೋಗೋವಾಗ್ಲಲ್ಲಿ ಏನು ಮಾತಾಡಿಸಿಲ್ಲ. ಪಾಪ ಬರತ್ಲೆ ಕಣ್ಣಾಗ ನೀರಕ್ಕತ್ರ ಅತ್ತೆಯರು. ಎಲ್ಲೋಗಿದ್ದಿ ಅಂತ ಸನ್ನಿ ಮಾಡ್ಕೊಂತ ಒಂಥರ ಬೇಜಾರು ಅನ್ನಿಸ್ತದ. ಪಾಪ ದೇವ್ರ ವಯಸ್ಸಾದ್ಮೇಲೆ ಲಘು ಒಯ್ಬೇಕು, ಇಲ್ಲದ್ರೆಲ್ಲ ಚಂದಾಗಿ ಜೀವನ ಕೊಡ್ಬೇಕು. ಈ ನಮ್ನಿ ನಡಾಂತರ ಮಾಡಿ ಇಷ್ಟು ಕಷ್ಟ ಕೊಡಬಾರ್ದು. ಆಕಿ ಎದಾಳ
ನಮ್ಮ ತಂಗಿ ಅನ್ನಕಿ ಯಪ್ಪ ಎಲ್ಲ ಬೇಕು ಹಂಗ ಗಂಡನ ಮನಿದು ಅತ್ತಿ ಚಾಕ್ರಿ ಮಾಡಕಂದ್ರೆ ಒಲ್ಲ ಇವ್ರ ಅತ್ತಿರಲ್ಲಿ ಇಲ್ಲ ಇರಕ್ಕೆ ಹೊಲ್ದಕ್ಕಾರ ಹೇಳಿದ್ದೆ ಏನು ಮಾಡೋದು ನಾವು ಬಿಟ್ಟದ ಕರ್ಮ ನಮಗ ಮತ್ತೆ ಹಿರೇ ಸಸಿ ಮಗ ಆಗಿ ಎಲ್ಲ ಮಾಡ್ಬೇಕು. ಸುಮಾ ಓರಿ ನಾನು ಹೊಲಕ್ಕೆ ಹೋಗ್ಬೇಕು. ಇವರು ರಂಟಿ ಹೊಡೆಯೋರು ಬರ್ತಾರಂತ, ಅದಕ್ಕೆ ಲಘು ಹೋಗ್ಬೇಕು. ಮತ್ತು ಲಘು ಬಂದು ಹೊಡೆದು ಮತ್ತೆ ಇನ್ನೊಂದು ಎರಡು ಬೇರೆ ಹೊಲ ಹಿಡ್ಕೊಂಡಾರಂತ. ಅಣ್ಣಾರು ನೀವು ಲಘು ಬರ್ಬೇಕ್ರಿ, ನಮಗೆ ಮತ್ತೆ ಹೊತ್ತಕತಿ ಅಂದಾರ. ನಾನು ಹೋಗಿ ಬರ್ತಾನೆ ತಗೋ ಮತ್ತೆ ಹಂಗಾರ. ಹುಷಾರು ನೋಡಿ ಮನೆ ಅಂತೇಳಿ ಅವ್ಗ ಒಂದಿಟ್ಟು ನೋಡು ಏನು ಕೇಳಿ ಮಾತಾಡ್ಸ್ಕೊಂತಿರು. ಅವ್ವ ಯಾಕೆ ಕಣ್ಣಾಗ ನೀರು ಹಾಕಾಕತ್ತಾಳ ನಿನ್ನೆಯಿಂದನ. ಅಯ್ಯೋ ನಮ್ಮ ಬರತ್ಲೆ ಹೋಗಿದ್ರಿ, ಕಣ್ಣಾಗ ನೀರು ಹಾಕಕತ್ತಿದ್ರು. ಎಲ್ಲಿ ಹೋಗಿದ್ದೇವ ಅಂತಂದು ಹಿಂಗ ಅನ್ನತ್ಲೆ ನೀನು ಹೋಗಿದಿ ನನಗೆ ಇಲ್ಲಿ ಯಾರು ಇಲ್ದಂಗೆ ಆಕತಿ ಅಂತಂದು ಎಲ್ಲ ಸನ್ನಿ ಮಾಡಿ ಮಾತಾಡಿದ್ರು. ಬ್ಯಾಸರು ಬಂದಂಗತ್ ಪಾಪ. ಯಾರೊಬ್ರು ನಾನು ಆಗ್ಲೆಲ್ಲ ಮನ್ಯಾಗ ಇರ್ತಾನಲ್ಲ ಒಂದು ಈ ಟಂಗಂಗ ಆಗಾಗ ಹೋಗಿ ಮಾತಾಡ್ಸ್ಕೊಂತಿರ್ತಾನೆ. ನಾನು ಇಲ್ಲ ಅವ್ರಿಗೆ ಬೇಜಾರಾಗ್ಬಿಟ್ಟೈತಿ. ನೀವು ಹೋಗಿ ಏನಂಗ ಒಂದಿಟ್ಟು ಗಂಜಿ ಹಾಕೋದು ಬರೋದು ಮಾಡಿರಿ ಮತ್ತೆ ಅದಕ್ಕೆ ಕಣ್ಣ ನೀರು ಹಾಕಾಕತ್ತಾರ ಅವರು. ನಾನು ಒಂದಿಟ್ಟು ಅಕ್ಕಿಗೆ ಬಾ ಬಂದು ನೋಡು ಅಂತ ಅಂದ್ರೆ ಜಯಶೀಲ ಬಂದಲ್ಲಿ ನೋಡಕ್ಕಿ ಹಂಗ. ಅಯ್ಯೋ ಅಕ್ಕಿದ ಕತಿ ತಗೋರಿ. ಆಕಿ ಹಂಗ ನೋಡತ್ಲೆ ಅಯ್ಯೋ ನನಗಂತ ನೋಡಂಗ ಆಗಲ್ಲವ, ಚಾಕ್ರಿ ಮಾಡಂಗ ಆಗಲ್ಲ, ಒಬ್ಳಿಗೆ ಬರ್ತೈತಿ. ಹಂಗ ಕತಿ ಅಂತ ನಾಟಕ ಮಾಡ್ತಾಳ. ಹಂಗ ಆಸ್ತಿ ಅಡುಗು ಬೇಕು ಅತ್ತಿದು. ಏನ ಅವ್ರು ಏನಾರ ಮಾಡ್ಕೊಳ್ಳಿ, ನಿಂದೇನು ಕರ್ತವ್ಯ ನೀ ಮಾಡು. ಏನು ದೇವರು ನಮಗೂ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದು ಇಟ್ಟ ಇರ್ತಾನೆ. ನಮಗಲ್ಲಕ್ರ ನಮ್ಮ ಮಕ್ಳಿಗಾರ ಮಾಡ್ತಾನೆ. ಏನಿದು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಆಕಿ ಹಂಗೆ ಮಾಡ್ತಾಳ ಅಂತಂದು ನೀನು ಹಂಗೆ ಮಾಡ್ಬೇಡ. ಯಾರದಾರ ಹೇಳಕ್ಕಿಗೆ ನಮ್ಮವ್ಗ ನೋಡ್ಕೊಳ್ಳೋರು ನಮ್ಮನ್ನು ಬಿಟ್ರೆ ರೀ. ನಾನು ಹಂಗೆ ಮಾಡೋದಾಗಿದ್ರ ಯಾವಾಗ ನಾನು ನೋಡ್ಕೊಳಂಗಿಲ್ಲ. ಅಲ್ಲ ಒಂದು 8 ದಿವಸ ಇಲ್ಲೊಂದು 8 ದಿವಸ ಇರಲಿ, ನಾನು ಒಬ್ಬಾಕೆ ಮಾಡೋದಿಲ್ಲ, ನನಗೇನು ಹರ್ಕತ್ತಿಲ್ಲ ಅಂತಿದ್ದೆ. ನನಗೇನು ಅದೇನು ಅವಶ್ಯಕತೆ ಇಲ್ಲ. ನನ್ನ ಕೈಯಾಗ ದೇವ್ರು ಎಷ್ಟು ಶಕ್ತಿ ಕೊಡ್ತಾನಲ್ಲ ಅಷ್ಟು ಶಕ್ತಿಯಿಂದ ನಾನು ಮಾಡೇ ಮಾಡ್ತಾನೆ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದ ಮತ್ತೆ ಮಿಕ್ಕಿ ಗುಂಡಿ ಹೋದ್ಲೇನ ನಿತ್ಯ? ಹೋದ್ಲು ರೀ. ಇವತ್ತು ಸಾಲಿಗೆ ಬರತ್ಲೆ ತಯಾರು ಮಾಡಿ ಸಾಲಿಗೆ ಕೊಡ್ಸೇನೆ ನೋಡ್ರಿ. ನಿಮ್ಮ ಅಣ್ಣನ ಇದ್ದು 2 ದಿವಸ ಇದ್ದೋಗಿದ್ರು ಗಾವಕತ್ತು. ಏನು ಹಿಂಗೆ ಬಂದು ಹಿಂಗೆ ಹೋಗ್ಯಾನ ನೋಡು. ಏನು ಭಾಳ ದಿನಕ್ಕೆ ಬಂದಾನ, ನಿಂತಿಲ್ಲ ಏನಿಲ್ಲ ಹಂಗ. ಅವನು ಹಂಗ ಮತ್ತೆ ಹೊಲಕ್ಕೆ ಹೋಗ್ಬೇಕಂತ ಅದಕ್ಕೆ ಹೇಳಿದ್ದ ಮನ್ಯಾಗ ಅಲ್ಲಿ ಇಲ್ಲ ನಾ ಮತ್ತೆ ಹೊಲಕ್ಕೆ ಹೋಗ್ಬೇಕು, ನಂದು ಬದುಕೈತಿ, ಮತ್ತಿರು ಉಣ್ಣು ಅನ್ಬೇಡವಾ ನನಗೆ. ಮತ್ತೆ ಯಾವಾಗಾರ ನಿಮ್ಮ ಅತ್ತಿಗೆಮ್ಮ ಕರ್ಕೊಂಡ್ ಬಂದಾಗ ಇರ್ತಾನಂತ, ನೀನು ಮತ್ತೆ ಇರು ಉಣ್ಣು ಚಾ ಕುಡಿ ಅನ್ಬೇಡ, ನಂಗ ಬಿಟ್ಟನ ಬರೋಣ ಅಂತಂದು ಅನ್ನಕತ್ತಿದ್ದ ಮನ್ಯಾಗ. ಅದೇನ ಮತ್ತೆ ಮತ್ತು ಹೊಲ್ದಾಗ ಬದುಕಿದ್ದಾವು ಆತು ತಗೋ. ಮತ್ತು ನಾ ಹೋಗಿ ಬರ್ತಾನೆ ಮನೆ ಅಂತೇಳಿ. ಹುಷಾರು ನೋಡು, ಏನಾರು ಕಾಯಿಪಲ್ಯ ಬೇಕಂದ್ರೆ ಸಂಜೆ ಮುಂದೆ ತೊಗೊಂಬರ್ತಾನೆ. ಈಗ ಏನೇನೈತಿ ನೋಡ್ಕೋ. ಈಗೆಲ್ಲ ಐತ್ರಿ ಕಾಯಿಪಲ್ಯ, ಏನು ಬೇಡ. ಸಂಜೆ ಮುಂದೆ ಏನಾರು ಮಾಡಿದ್ರಾತು, ಈಗೇನು ಬೇಡ, ನಾಳೆಗೆ ಹೇಳ್ತಾನಂತ. ಆತು ತಗೋ. ಹೋಗಿ ಎತ್ತಿರ್ದು ಇದನ್ನ ತಡಿ ಮೇಲೆ ಹಾಸೋದು ಅದನ್ನೆಲ್ಲ ಅವ್ರಿಗೆ ಎಬ್ಬಿಸಿ ಜಳಕ ಮಾಡಿಸ್ಬಿಡ್ತಾನೆ ಸ್ವಚ್ಛಗೆ. 2-3 ದಿವಸ ಜಳಕ ಆಗಿಲ್ಲ ಅವ್ರದ್ದು. ಜಳಕ ಮಾಡಿಸ್ಬಿಟ್ರೆ ಚಿಂತಿರೋದಿಲ್ಲ ಅವ್ರದ್ದು. ಮಂದಿಟ್ಟು ವಾಸನೆ ಆದಂಗೆ ಕುಂತಲ್ಲೇ ಕುಂತಿರ್ತಾರ, ಬೇಯ್ತಾರ. ಇವ್ರದ್ದೆಲ್ಲ ಮುಗಿಸಿ ಆಮೇಲೆ ಕಸಾನೆಲ್ಲ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಡ್ತಾನೆ ಬೇಕಾರೆ. ಆಮೇಲೆ ಅಡಿಗೆದು ಅತ್ತಿಗೆ ಮಂದಿಟ್ಟು ಇಟ್ಕೊಟ್ಟು ಕಳಿಸಿ ಎಲ್ಲ ಐತಿ, ಏನು ಮಾಡೋದಿಲ್ಲ. ಈಗ ಸಂಜೆ ಮುಂದೆ ಬೇಕಾರೆ ಬಿಸಿದು ಏನಾರ ಮಾಡಿರಾತು. ಅಯ್ಯೋ ಅಡಿಗಿಲ್ಲ ಅಂದ್ರೂ ಮ್ಯಾಲಿನ ಕೆಲಸನ ರಗಡಕ್ಕವು ಎಲ್ಲ. ಮನೆ ಒಂದು ಕಡೆಯಿಂದ ಹೊಂದಿಸ್ಕೊಂತ ಬರತ್ಲೆ ಸಾಕಾಗೋತು. ಹಬ್ಬ ಅಲ್ಲೇದಲ್ಲೇ ಸಾಮಾನ ಓಟು ತಕ್ಕೊಂಡಿದ್ದೆ. ಹಬ್ಬಕ್ಕೆ ಮತ್ತೆ ಉಂಡೆ ಕಟ್ಟೋಕಾತು, ಪರಾತಗಳು, ದಬರಿ, ಸ್ಟೀಲಿನ ಡಬ್ಬಿ ಅಷ್ಟು ತೊಳೆದು ಅದ್ರ ಜಾಗಕ್ಕೆ ಸೇರ್ಸತ್ಲೆ ಸಾಕಾತು. ತಕ್ಕೊಂಡು ಹಬ್ಬ ಮಾಡೋದೊಂದು, ಮತ್ತು ಅವನ್ನ ಎತ್ತಿಡೋದೊಂದು. ಇವ ಸಾಕಾಗೋತವ ಇವ. ಅದ್ರಾಗ ಅತ್ತಿಗೆಮ್ಮ ಫೋನ್ ಮಾಡಿದ್ಲು ನಿನ್ನೆನ. ಮತ್ತು ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರ್ತಾವ ಉಂಡೆ ತೊಗೊಂಡು, ಏನು ಮಾಡಬೇಡ ಅಂತಂದು. ಇನ್ನೂ ಅಡಿಗಿಲ್ಲ, ಅಡಿಗಿದ್ದಿದ್ರೆ ಸಾಕಾಗೋಗುತ್ತಾಗ. ನಾಷ್ಟ ಒಂದು ಬಿಸಿದು ಉಪ್ಪಿಟ್ಟು ಮಾಡಿದ್ದೆ, ತಿಂದ್ರೆ ಎಲ್ಲರೂ. ಉಪ್ಪಿಟ್ಟದು ಗಾವಾಗಿತ್ತಂದು ಉಪ್ಪಿನಕಾಯ್ದು ಇತ್ತು ಹಚ್ಚಿ ಹಾಕೊಟ್ಟಿದ್ದೆ. ಉಪ್ಪಿಟ್ಟದು ಬಿಸಿದು ತಿಂದಾರ. ಇನ್ನೇನು ಅವ್ರು ಬರತ್ಲೆ ಒಂದಿಟ್ಟು ಮಾತಾಡ್ಕೊಂತ ಕುಂತ್ರ ಹೊತ್ತಾಕತಿ. ಅಡಿಗೆ ಎಲ್ಲ ತಂದಿರ್ತಾರೆ, ಏನು ಚಿಂತಿರಲ್ಲ. ಒಂದಿಟ್ಟು ಮಾತಾಡ್ದಂಗೆ ರಾಕತ್ ಕುತ್ಕೊಂಡು. ನಮ್ಮ ಅತ್ತಿಗೆಮ್ಮ ಭಾಳ ದಿನಕ್ಕೆ ನಮ್ಮ ಮನೆಗೆ ಬರಾಕತ್ತಾಳ. ಒಂದು 2 ದಿವಸ ಉಳ್ಕೊ ಅಂತ ಹೇಳ್ಬೇಕು. ರತ್ನ, ನಾ ಇದಕ್ಕೆ ಹೋಗ್ಬೇಕು, ಇದು ಹೊಲಕ್ಕೆ. ಇದು ನನಗೆ ಒಂದಿಟ್ಟು ಬುತ್ತಿ ರೊಟ್ಟಿ ಅದನ್ನ ಕಟ್ಟಿಕೊಡು ಊಟದ್ದು. ಇಷ್ಟದ ಕಾಡ್ತಿದ್ದಾರ ನೋಡು. ನಿನ್ನೆನೆ ಹೇಳೇನಿ ಹಿಂಗ ಬರ್ತಾರಂತ ಅವರು ಅತ್ತಿಗೆಮ್ಮ ಅಣ್ಣ ಅಂತಂದು, ಮತ್ತು ಬುತ್ತಿ ರೊಟ್ಟಿ ಕಟ್ಕೊಡು ಅಂತ. ಮನ್ಯಾಗಿರ್ರಿ ಅಂದ್ರ ಕೇಳಿಸ್ತಿಲ್ಲ ನಿನಗ? ಬರ್ರಿ. ಅಲ್ಲ ರತ್ನ, ಬುತ್ತಿ ಗಂಟು ಕಟ್ಕೊಡು ಅಂದ್ರೆ ಇಲ್ಲೇ ನಿಂತ್ಕೊಂಡಿಯಲ್ಲ, ಏನು? ಅಲ್ಲೇ ನಿಮಗ ಕಿವಿಗೆ ಒಂದಿಟ್ಟು ಪರೀಕ್ಷೆ ಮಾಡಿಸ್ಕೊಂಬರ್ರಿ. ನಿನ್ನೆ ಏನು ಹೇಳಿದ್ನ ನಿಮಗ? ಏನು ಹೇಳಿದ್ದಿ? ನಿಮಗಂತ್ರ ಈಗೀಗಂತ್ರ ಏನು ಭಾಳ ಮರುಬಿಡು. ನಿನ್ನ ಹೇಳಿದ್ನಲ್ರಿ ಅವ್ರು ಬರ್ತಾರ ಅಂತಂದು. ಅವರು ಅಣ್ಣ ಅತ್ತಿಗೆ ಎಲ್ಲಾರು ಬರ್ತಾರ, ಬುತ್ತಿ ರೊಟ್ಟಿ ಮಾಡ್ಕೊಂಬರ್ತಾರ, ಏನು ಮಾಡಬೇಡ ಅಂತಂದು ಹೇಳ್ಯಾರ. ಅದಕ್ಕೆ ಮತ್ತೆ ಬಿಸಿದು ಉಪ್ಪಿಟ್ಟು ಮಾಡಿದ್ದು. ಇಲ್ಲ ಕರೆಯಲ್ಲಿ ರೊಟ್ಟಿಗೆ ಹಾಕೊಂತಿದ್ದೆ ಬೆಳಕರತ್ಲೆ. ಓ ಹೌದೇನ? ಹೌದೌದು, ನಿನ್ನ ಹೇಳಿದ್ದಿ, ನನ್ನ ಲಕ್ಷ್ಯ ಇರ್ಲಿಲ್ಲ ತಗೋ. ನಿಮಗೆ ಲಕ್ಷ್ಯ ಇರೋದಿಲ್ಲ ಬಿಡು. ಹೊಲದ ಗದ್ಲ ಅದು ಇದು 108 ತಲೆಯಾಗಿರ್ತಾವು. ಅದಕ್ಕೆ ನಾನು ಮತ್ತೆ ಹೊಲಕ್ಕೆ ಹೋಗ್ಬರ್ತಾನೆ ತಗೋ.
ಅಲ್ರಿ ಅವ್ರು ಬಂದಾಗ ನೀವು ಮನೆಗೆ ಇರ್ಲಿಕ್ಕೆ ಹೆಂಗೆ ಹೇಳು ಕೇಳ್ತಿರ್ತಾರ್ರಿ ಇರ್ರಿ ಮನ್ಯಾಗ ಹೋಗಂತ್ರಿ ಏನು ಅಷ್ಟು ಅವಸರ ನಿಮಗೆ ಹೋಗೋದೀಗ ಅಲ್ಲ ರತ್ನ ಹೊಲ್ದಾಗ ರಗಡಿರ್ತಾವ ಕೆಲಸ ಇದ್ರ ಕೀಟನಾಶಕ ಹಾಕಿಸ್ಬೇಕು ಹೊಲ್ದಾಗ ಒಂದಿಟ್ಟು ಕಳೆನಾಶಕ ಅದು ಇದು ಭಾಳ ಇದಾಗೈತಿ ಕಳಿ ಬರಾಕತ್ತತಿ ಕಳೆನಾಶಕ ಹೊಡೆಸಿದ್ರೆ ಚಿಂತಿರೋದಿಲ್ಲ ಆಗ್ಲೆಲ್ಲ ಈ ಕಳೆ ತೆಗಿಯಾರನ್ನ ಹುಡ್ಕೋದಾಗಂಗಿಲ್ಲ ಅಣ್ಣ ಬಂದಾಗ ಕೇಳ್ತಿರ್ತಾನ ಇರ್ರಿ ಅಂದ್ರೂ ಹೋಗಕ್ ನಿಂತಿರ್ ನೋಡು ಹೆಂಗಾರ ಮಾಡ್ಕೊಡ್ರಪ್ಪ ನಾ ಏನು ಹೇಳಂಗಿಲ್ಲ ನೋಡು ಏನದು ರತ್ನ ಐತಿಯರ ಬರ್ರಿ ಅಲ್ರಿ ಐತಿಯರ ನಿನ್ನೆ ಹೇಳಿದ್ದಿಲ್ಲ ಏನ್ರಿ ಅವ್ವಾರು ಬರ್ತಾರ ಅಂತಂದು ಮತ್ತೆ ಹೊಲಕ್ಕೆ ಹೊಂಟು ನಿಂತಾರ ನೋಡ್ರಿ ಇವರು ಅಯ್ಯ ಇರತ್ತಮ್ಮ ಮತ್ತೆ ಅವರು ನಿಮ್ಮ ಹಳೆಯ ಅವರು ಬರ್ತಾರಂತ ಇರು ಹೋಗಂತ ಏನು ಹೊಲದಾಗ ಏನು ಅವಸರ ಐತಿ ಏನು ಬದಕೈತಿ ನೋಡ್ರಿ ಹೇಳಿದ್ರೆ ತಿಳ್ಕೊಳಂಗ ಇಲ್ಲ ಹಿಂಗ ಕುದುರೆ ಹತ್ತಿ ನಿಂತಿರ್ತಾರ ಹೊಕ್ಕಾನಿ ಬಂದಾಗ ಒಂದಿಟ್ಟಿದ್ರ ಅವ್ರಿಗೂ ಒಂದಿಟ್ಟು ಎಷ್ಟು ಇದೆ ಅನಿಸ್ತೈತಿ ಇನ್ನು ಯಾರು ಕೂಟ ಮಾತಾಡ್ಕೊಂಡು ಕುಂದಿರ್ಬೇಕು ಅಣ್ಣನ ಅವನಿಗೂ ಬೇಸರ ಆಗಂಗಿಲ್ಲ ಏನು ಮನ್ಯಾಗ ಒಂದ್ ದಿವ್ಸ ಬಿಟ್ರೆ ಏನಾಕತಿ ನಂಗೆ ಮಾಡ್ತಾರ ತಮಗೆ ಬೇಕಾದಾಗ ಮನೆಗೆ ಇರ್ತಾರ ನಾವು ಹೇಳ್ದಾಗ ಮನೆಗೆ ಇರಂಗಿಲ್ಲ ಹಾತ್ ಹೊಡೆದಾಡ್ಬೇಡ್ರಿ ಇದಕ್ಕೆ ಇನ್ನು ಶಂಕರು ನಾಗಿಳಿ ಏನಿದ್ರು ನಾಳೆ ಮಾಡ್ಕೊಂತಪ್ಪ ಇವತ್ತು ರಾಯ್ಕಿ ಮಾಡ್ತದ ನೋಡು ಈ ಬರ್ತಾನ ಲಗು ಅಂದ್ರೆ ತಿಳ್ಕೊಳಕವಲ್ಲ ಲಘು ಬರೋದು ಬ್ಯಾಡಪ್ಪ ನಾಗಿಳಿ ಮಾಡ್ಕೊಂತೇವಿ ಏನಿದ್ರು ಬದುಕು ಅದಕ್ಕೆ ಅದ್ರ ಸಲುವಾಗಿ ಹೊಡೆದಾಡ್ಬೇಡ್ರಿ ಮತ್ತೆ ಬರೋ ಹೊತ್ತಾಗೈತಂತ ಮತ್ತೆ ಅವ್ರಿಗೂ ಇಲ್ಲಿ ಯಾರದಾರ ಮಾತಾಡ್ಕೊಂತ ಕುಂದ್ರವಂತೆ ಅಂತ ಆತ್ ತಗೊಳವ ಇಲ್ಲೇ ಬಂತಡಿ ಇವನಿಗೆರ ಚಂದ್ರುಗಾರ ಹೇಳಿ ಬರ್ತಾನೆ ಒಂದಿಟ್ಟು ಇದು ಕೀಟನಾಶಕ ತರಕ್ ಹೋದ ಅಂದ್ರೆ ಅವನು ನಮಗೊಂದಿಟ್ಟು ತಂಬ ಅಂತಂದು ಹೋಗು ಲಘು ಬರ್ರಿ ನಿಮ್ ನುಡ್ಕೊಂತ ಮತ್ತೆ ಇಲ್ಲಿ ಬರಕ್ ಹೋಗ್ಲಿ ನಾನು ಎಲ್ಲಿದಾರ ಅಂತವ ಫೋನ್ ಮಾಡಿದ್ರೆ ಏನು ನಾನೇನ್ ಮಾಡಿಲ್ರಿ ತರ ಈಗೆಲ್ಲ ಆತ ಮಾಡ್ಬೇಕ್ರಿ ಇನ್ಮೇಲೆ ಏನ್ ಬರ ಹೊತ್ತಾತ ಏನ ಮತ್ತೆ ಗಾಡಿ ಗಿಡಿ ಓಡಿಸ್ತಿರ್ತಾನ ಅಣ್ಣ ಅಂತಂದು ಸುಮ್ಮನಾದ್ನಿರಿ ಐತಿರ ಬಿಡ ಹೋಗ್ಲಿ ಬೇಡ ಬರ್ತಾರ ಬಿಡು ಮತ್ತೆ ಫೋನ್ ಎತ್ತಕ್ ಹೋಗಿ ಎದಕ್ ಬೇಕು ಆ ಗಾಡಿ ಓಡಿಸೋ ಮುಂದೆ ಫೋನ್ ಗಿನ್ ಮಾಡುವ ಅದು ಎದಕ್ಕಿನ ಆಕತ್ತದ ಬೇಡ ಅವರು ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಡ್ಬರ್ತಾರಲ್ರಿ ಎತ್ತಿರ ಅದಕ್ಕೆ ಮತ್ತೆ ಏನು ಮಾಡಿಲ್ಲ ನೋಡ್ರಿ ನಾನು ಇನ್ನೇನು ಬದುಕೆಲ್ಲ ಆತ್ರಿ ಮನೆ ಅಷ್ಟು ಸಾಮಾನು ಎತ್ತಿಡೋದು ಆತು ಮೊನ್ನೆ ಪೂಜೆಗೆ ತಗೊಂಡವು ಇನ್ನೇನು ತೊಳೆದು ಅಷ್ಟು ಎತ್ತಿಟ್ಬಿಟ್ರಿ ಎತ್ತಿರ ಮತ್ತೆ ಏನು ಅಡಿಗಿದ್ದಿಲ್ಲಲ್ಲ ಅಂದು ಚಲೋ ಆತ್ ಬಿಡವ ಇಲ್ಕ್ರ ಎಲ್ಲ ಅಲ್ಲೆದಲ್ಲೇ ಚಪಾಟಿಗಿತ್ತು ಅಷ್ಟು ಎತ್ತಿಟ್ಟೆಲ್ಲ ಬಿಡು ಚಲೋ ಆತದ ಏನು ಹೊಲ್ದಾಗ ಬದುಕುಗಳು ಅಯ್ಯಪ್ಪ ದೇವ್ರೆ ಮಂಜುಳಾ ಓರಿ ಯಾಕೆ ಅಷ್ಟು ಲಗು ಬಂದ್ರಲ್ರಿ ಲಘು ಬಂದೆ ನಾನು ಯಾಕೆ ತಲೆ ಅದು ಭಾಳ ನೋಯಾಕತ್ತಿತ್ತ ಸುಸ್ತು ಹೊಡ್ಯಾಕತ್ತಿತ್ತು ಅದಕ್ಕೆ ಏನು ನಿಂದ್ರಂಗಾಗ್ಲಿಲ್ಲ ಹೊಲ್ದಾಗ ಅದಕ್ಕೆ ಒಂದಿಟ್ಟು ಮಕ್ಕೊಂಡ್ರ ತೆಗಿ ಅಂತಂದು ಬಂದು ನೋಡು ಅಯ್ಯೋ ಶಿವನ ಏನಾತ್ರಿ ಹೋಗಿ ಒಂದೇಟು ದವಾಖಾನಿಗೆಲ್ಲ ತೋರಿಸ್ಕೊಂಬರ್ರಿ ಅಂದ್ರೆ ಹೋಗಂಗಿಲ್ಲ ಏನಿಲ್ಲ ನೀವು ಮನ್ಯಾಗ ಇರ್ತೀರಿ ಎಂಥದಾದ್ರೆ ನನಗೇನು ಗೊತ್ತಾಕತಿ ನಿಮ್ಗೆ ದವಾಖಾನಿ ದೌಡ್ ಕರ್ಕೊಂಡು ಹೋಗಕ್ಕ ಏನು ಒಮ್ಮೆಟ್ ಹೋಗಿರ ಬರೋಣ ನಡ್ರಿ ದವಾಖಾನಿಗೆ ತೋರಿಸ್ಕೊಂಡ್ರೆ ಬರೋಣ ಎದಕ್ಕೆ ಹೆಂಗ ಅನ್ನೋದು ಹೇಳ್ತಾರ ಅವರು ದವಾಖಾನಿಗೆ ಹೋಗುವಂಥದ್ದು ಏನಿಲ್ಲ ಸುಸ್ತು ಯಾಕ ಅಷ್ಟ ಏನಾಗಿಲ್ಲ ಮತ್ತೆ ಹಿಂಗ ಆಗಿತ್ತು ನನಗೂ ಹಿಂಗ ಹಾಗೆ ಅಲ್ಲ ಮತ್ತೆ ಅದು ಇದ್ರದ್ದು ಹಾರ್ಟಿಂದ ಇದನ್ನ ಮಾಡಿದ್ದವ್ರು ನೀವು ಹಿಂಗ ಮಾಡ್ತೀರಿ ನೋಡು ಒಟ್ಟು ನಮಗಾದ್ರೂ ಬಿಡಂಗಿಲ್ಲ ದೌಡು ಕರ್ಕೊಂಡು ಹೋಗ್ತೀರಿ ನಿಮಗಾದ್ರೂ ತೋರಿಸ್ಕೊಂಡ್ರೆ ಹಂಗಾಗಿಲ್ ಬಿಡ ಆರಾಮದನ್ ಬಿಡು ಅಂತೀರಿ ಹಿಂಗೆಲ್ಲ ಮಾಡಿದ್ರೆ ನಾ ಶೋಭಾಗ ಹೇಳ್ತಾನೆ ನೋಡ್ರಿ ಶೋಭಾಕಗ ಏನ ಅಕ್ಕಿನಾರ ಬಂದ ನಿಮ್ಗೆ ಕರ್ಕೊಂಡು ಹೋಗಾಳ ಆಕಿಗೆ ಹೇಳ್ಬೇಡ ಬೈಯಾಕತ್ತಾಳ ಮತ್ತೆ ಯಪ್ಪ ನೀನು ತೋರಿಸ್ಕೊಂಡು ನೆಟ್ಟಗ ಏನು ಬದುಕಿದ್ದದು ಹೊಲ್ದಾಗ ಅಂತಂದು ನೋಡು ಇನ್ನು ಉಂಡಿದು ಯಾಕ ತೆಗ್ದಾ ಇಲ್ಲ ನೀನು ಹೋಗಿ ಮಗಳಿಗೆ ಉಂಡಿ ಕೊಟ್ಟು ಬರೋಣ ಅಂತಿದ್ದಿ ಯಾಕ ತೆಗ್ದಾ ಇಲ್ಲ ಬಿಡು ಅಲ್ಲಿ ನೀವು ಮತ್ತೆ ಪುರ್ಸತ್ತಿಲ್ಲ ಅಂತಿದ್ರಿ ನಾನು ಒಬ್ಬಾಕಿಗೆ ಹೋಗಕ್ಕಿನ್ನು ಮುಂದೆ ನೀವು ಯಾವಾಗ ಹೇಳ್ತೀರ ಹೋಗೋದ್ರಾತ ಅಂತ ಸುಮ್ಮನಾಗಿದ್ದು ನೋಡಿ ನಾನು ಮತ್ತೆ ಯಾವಾಗ ಹೋಗೋದು ದವಾಖಾನಿಗೆ ತೋರಿಸ್ಕೊಂಡಂಗಕತ್ತಿ ಒಂದು ದಿವಸ ತೋರಿಸ್ಕೊಂಡು ಅತ್ಲಾಗ ಹಂಗೆ ಹೋಗಿ ಬರಕ್ಕೆ ಬರ್ತದೆ ಮತ್ತೆ ಹೆಂಗೆ ಮಾಡೋಣ ನಾಳೆ ಹೇಳಿ ನೋಡೋಣ ಒಂದಿಟ್ಟು ಆರಾಮ ಆದ್ರೆ ಇಲ್ಲಕ್ರ ಹೋಗಿ ತೋರಿಸ್ಕೊಂಡು ಮಗಳಿಗೆ ಹಂಗೆ ಉಂಡಿ ಕೊಟ್ಟು ಹುಡುಗನ್ ನೋಡ್ಕೊಂಡು ಬಂದಂಗಕತ್ತಿ ಹೌದಿಲ್ಲ ಹ್ಞೂ ನನಗೂ ರಾಘವೇಂದ್ರ ನೋಡಂಗ ಆಗ್ಬಿಟ್ಟತಿ ಭಾಳ ಎಷ್ಟು ದಿವಸ ಆಯ್ತು ನೋಡೇ ಇಲ್ಲ ಹುಡುಗನ ಭಾಳ ದಿನ ಆದಂಗೆ ಆಗೈತೆ ನೋಡು ಹಂಗ ಮಾಡೋಣಂತ ಉಂಡಿ ಅದನ್ನ ಏನೇನೋ ಕಟ್ಟಿಟ್ಕೋ ಏನ ಹೋಗೋ ಮುಂದೆ ಹಂಗ ಹೋಗಿ ಕೊಟ್ಟ ಹೋದ್ರಾತ ತಡ್ರಿ ಒಂದ್ ಸ್ವಲ್ಪ ಇದನ್ನಾರ ಮಾಡ್ಕೊಂಬರ್ತಾನೆ ನಿಮ್ಗೆ ಇದೇ ಶರ್ಬತ್ತಾರ ಮಾಡ್ಕೊಂಬರ್ಲೇನು ಹೋಗಿ ಪಾನ್ಕಾನ ಸಕ್ರಿ ಹಾಕ್ಬೇಡ ಉಪ್ಪು ಹಾಕು ಪಾನ್ಕ ಮಾಡ್ಕೊಂಬಾ ಸಕ್ರಿ ಹಾಕ್ಬೇಡ ಉಪ್ಪು ಹಾಕಿ ಮಾಡ್ಕೊಂಬಾ ಆತ್ ತಗೋರಿ ಇದು ಯಾಕೆ ಚಳಕ್ ಅಂದಂಗೆ ಆಕತಿ ಎದಕ್ಕೂ ಒಮ್ಮೆಟ್ಟು ತೋರಿಸ್ಕೊಂಬರೋದು ಗಾವತ್ತಾಗ ಇಷ್ಟರಾದ ನೋಡಿ ನಮ್ಮವ್ವ ನಿನ್ನೆ ಸುಟ್ಟು ರೊಕ್ಕ ಗಂಧಸುಟ್ಟು ಹುಡುಗಿನ ಎತ್ಕೊಂಡಿಲ್ಲ ಬಂದಿಲ್ಲ ಕೊನೆಗೆ ಮೊಮ್ಮಗಳಿಕಿನ ಅಕ್ಕನ ಹೆಚ್ಚಿನ ಆಗ್ಬಿಟ್ಟಾಳ ನಮ್ಮವ್ಗ ಅದೆಷ್ಟರ ಉರಿತಿದ್ದಾಳ ನಂಗಾಗೈತೆ ನನಗಂತರ ಹಿಂಗ ಮಾಡ್ಲಿ ಕೊಂಟುಂಟ್ಲೆ ಸುಮ್ಮನೆ ಹೇಳ್ದಂಗೆ ಕೇಳಂಗ ಕಿತ್ಕೊಂಡು ಹೋಗಾನೆ ಗಂಡನ ಮನೆಗೆ ಗೊತ್ತಾಕತ್ತವಾಗ ಏನ ಚಂದಂಗಿ ಹೇಳಕತ್ತಾನಲ್ಲ ತಿಳ್ಕೋವಲ್ಲ ನೋಡಿ ಎಷ್ಟರಾದಾಳ ಯವ್ವ ಹಾಕೋಕತ್ತಾಳೆ ಏನು ಎದಕ್ಕೆ ಕರ್ದಿ ಅಲ್ಲ ಬೇವ ಕರೆದ್ರು ಹಠ ಬರೋದೇನ ಯಾಕ ಹುಡುಗಿನ ಎತ್ಕೊಂಡಿಲ್ಲ ಬಂದಿಲ್ ಬಿಡು ಕಾಣಿಗೆ ಹಂಗ ಏನ್ ಬರೋದವ ಏನು ನೀನಂತೆಲ್ಲ ಅನ್ನಿಸ್ಕೊಳಕ ಬರೋದ ಸೈ ನೋಡು ಬಂದವರಿಗೆ ಹೋದವರಿಗೆ ಹೆಂಗ್ ಮಾತಾಡ್ಬೇಕು ಏನಿಲ್ದಂಗೆ ಕಬೂರ್ ಇಲ್ದಂಗೆ ಮೈ ಮೇಲಾಗ ಪ್ರಜ್ಞೆ ಇಲ್ದಂಗೆ ಮಾತಾಡ್ತಿದ್ದಿ ನಾವು ಎಲ್ಲಿ ಅನ್ನಿಸ್ಕೊಳಕ್ ಹೋಗೋಣವ ಎಲ್ಲಾರ್ಗು ಏನು ಇದು ಇರೋದಿಲ್ಲ ನೀನಂತೆಲ್ಲ ಅನ್ನಿಸ್ಕೊಳಕ ಏನು ಹೇಳ ಏನ ಸುಮ್ಮನೆ ಅಂದಿದ್ದೆ ನಾನು ನಿಮ್ಮ ಅಕ್ಕಗೆ ಎಷ್ಟು ಅನ್ನತ್ಲೆ ಎಷ್ಟು ನಿನಗೆ ಸಂಕಟ ಬ್ಯಾಸರಾಗಕತ್ತ ನೋಡು ಆಕಿನೂ ಬುದ್ಧಿ ಗಾವದ್ರಕ್ಕಿದಿನ ಇನ್ನು ಮಾಡ್ತಿದ್ದೀನಿ ನೀನು ಆಕಿ ಹಂಗಿದ್ದ ಹಿಂಗದಿ ನೋಡಿ ನೀನು ಮತ್ತೆ ನನ್ನ ಕುಟ್ಟಾಗ ಹೊಡೆದಾಡ್ಬೇಕೇನ ನೀನೀಗ
ಆಕಿ ಹೆಂಗದಾಳ ಏನ್ ಅನ್ನೋದು ನನಗೂ ಗೊತ್ತೈತಿ. ಆಕಿ ನಮ್ಮ ಅಕ್ಕ ಅದಾಳ. ನೀನ್ ಹೇಳಿದ ಗುಟ್ಲೆ ಹಂಗ ಹಾಕಿದ ಬುದ್ಧಿ ಕೆಡಂಗಿಲ್ಲ ಏನಿಲ್ಲ. ನೀನ್ ಕಬರ್ ಇಟ್ಕೊಂಡ್ ಮಾತಾಡ್ಬೇಕು, ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಏನಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ ಏನ್ ನಿನಗ? ಅಕ್ಕಿಗೆ ನಿಮ್ಮ ಮಕ್ಕಳಿಗೆ ಹೇಳ ದೊಡ್ಡಾಕಿ ಹೆಂಗ್ ನಡ್ಕೋಬೇಕು, ಯಾರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಏನ ನನಗೆ ಹೇಳ್ಬಾರ್ದು ನೀನು. ಬಾರಿ ಬಿಡ ನಿಂದ ಏನ. ನೀನು ಸಣ್ಣಕ್ಕೆ ತಿಳ್ಕೊಳೋದ್ ಕಲಿ. ಏನೋ ಒಂದು ಮಾತು ಅಂದ್ಯಾಳ ಆಡ್ಯಾಳ ಅದನ್ನ ಇಟ್ಕೊಂಡು ಹಂಗ ದೊಡ್ಡ ಇದನ್ನ ಮಾಡಿದ್ರೆ ದೊಡ್ಡ ಸ್ಥಾನ ಮಾಡಕತ್ತೀನ. ದೊಡ್ಡ ಸ್ಥಾನ ಮಾಡಕತ್ತಿರೋದು ನಿಮ್ಮ ಅಕ್ಕ, ನಾನಲ್ಲ. ಏನೋ ಆಗಿದ್ದಾಗೈತ್ ಬಿಡವ ಅಂದ ನೀ ಒಂದ್ ಮಾತು ಗೊತ್ತಿಲ್ದಂಗ ಅಂತ ಅಂದಿದ್ರೇನು ಬಿಡವ ಹೋಗ್ಲಿ ಅಂತಂದು ಇದು ಮಾಡ್ಬೋದಿತ್ತು. ನೀನು ಒಳ್ಳೇದಕ್ಕಂದ ನೀ ನನಗೇನು ಒಳ್ಳೇದು ಮಾಡ್ತಾಳೆ ಈಕಿ. ನನಗೇನು ಒಳ್ಳೇದು ಮಾಡೋದು ಬೇಡ, ಏನು ಮಾಡೋದು ಬೇಡ. ಇನ್ನು ನಮ್ಗೆ ಒಳ್ಳೇದು ಮಾಡಕ್ ದೇವ್ರದಾನ. ಮನುಷ್ಯರ ಕೈಯಾಗ ಏನ್ ಇರ್ತೈತಿ, ದೇವ್ರ ಕೈಯಾಗ ಇರ್ತೈತಿ ಎಲ್ಲ. ನಮ್ಮ ಮದುವೆಗೆಲ್ಲ ಮಾಡಿದ್ಲಲ್ಲ ನಿಮ್ಮ ದೊಡ್ಡವ್ ನಿಂತಿದ್ದು, ಮತ್ತೆ ಅಕ್ಕಿ ಅನಿಸ್ಕೊಳ್ಳೋದ ಒಂದು ಮಾತು. ಹೋಗ್ಲಿ ಬಿಡು ನಮ್ಮ ತಂಗಿ ಮಗಳು ಅಂತಂದು ಎಲ್ಲ ಮಾಡಿದ್ಲ. ಮತ್ತೆ ಈಗ ನೀನು ಅಕ್ಕಿಗೆ ಅನ್ನಕತ್ತಿ ನೋಡು. ಅಯ್ಯವ್ವ ಅಂತದ್ ಏನಂದಿದ್ದೀನಿ ನಿಮ್ಮ ಅಕ್ಕಗ? ಏನಂದಿದ್ದೇನೆ ಆಕಿ ಮಾಡಿದಕ್ಕೊಂದು ಮಾತಂದ ನೀ. ಅದೇ ಏನೇ ನೀನು ಹೇಳಕ್ ಬರ್ಲಿಲ್ಲ ನಿಮ್ಮ ಅಕ್ಕಗ? ಏನೋ ಬಿಡವ ನೀ ಅಂದದಕ್ಕೊಂದು ಮಾತಂದಾಳ. ನೀನು ಅದನ್ನ ಜಿದ್ದು ಹಿಡ್ಕೊಂಡು ಕುಂದಿರ್ತಿದ್ದಿ. ಆಗಿದ್ದಾತ ಅಂತಂದ ನೀ ಹೇಳ್ಬೇಕಿಲ್ಲ, ನನಗೆ ಹೇಳಕ್ ಬಂದಿ ನೋಡು. ಎಂತ ಚಂದ ಇದ್ದಿ ನೀನು. ನಿನಗ ನಿಮ್ಮ ಅಕ್ಕ ಎಷ್ಟು ಹೆಚ್ಚಿನ ಹೇಳ ಮೊಮ್ಮಗಳಕಿನ ಬಂದೆಲ್ಲ ಹುಡುಗಿನ ಎತ್ಕೊಂಡಿಲ್ಲ ನೀನು. ನಾನು ನೋಡಕತ್ತೇನಿ ಹಿಂಗ್ ಮಾಡಿದ್ರೆ ನಾನು ನಿಂದ್ರದ ಇಲ್ಲಿ ನೋಡಿ ಹೊಕ್ಕಾನಿ ಮತ್ತೆ ಕಿತ್ಕೊಂಡು ಗಂಡನ ಮನೆಗೆ. ಅಲ್ಲ ಯಾರಿಗೆ ಎದುರಿಸಕತ್ತೀನಿ? ಹೌದು ಕಿತ್ಕೊಂಡು ಹೋಗ್ಕಾನಿ ಗಂಡನ ಮನೆಗೆ ಹೊಕ್ಕಾನಿ. ಏನದ ಅಗ್ಲಲ್ಲ ನೀ ಹೇಳೋದದ್ನ? ಹೋಗಂಗಿದ್ರೆ ಹೋಗ, ನನಗೇನು ಹೇಳಕ್ ಹೋಗ್ಬೇಡ, ಕೇಳಕ್ ಹೋಗ್ಬೇಡ. ಏನ ಹೋಗ್ಲಿ ಬಿಡು. ಮೊಮ್ಮಗಳು ನಾಮಕರಣ ಚಂದಾಗಿ ಮಾಡಿ ಹೆಸರಿಟ್ಟು ಕಳಿಸಿದ್ರಾತು. ತರ ಮಾಡವು ಇರ್ತಾವು ಅಂತಂದು ನಾನು ಎಷ್ಟು ಒಳಗಕೊಳಕ್ ನೋಡಿದ್ರೆ ನನಗ ಮತ್ತೆ ತಿರುಗಿ ಮಾತಾಡಿ ನಿಂದಿರ್ತೇನೆ. ಎಷ್ಟು ನಿನಗೆ ತಾಯಿ ತಂದಿಕಿನ ಗಂಡನ ಮನೆಯವ್ರು ಎಷ್ಟು ಹೆಚ್ಚಿನರಾಗ್ಯಾರ ನೋಡಿ ನಿನಗೆ. ಹಂಗ ಹುಚ್ಚು ಉಳುಕಿಲ್ಲ ಅವ್ರಿಗೆ. ನಮ್ಮ ಅಪ್ಪಂದು ಬಿಡಿ ಹೇಳಕತ್ತಿಲ್ಲ, ನಿಂದ ಹೇಳಕತ್ತೇನಿ. ಯಾವಾಗ ಚಂದದ ಮಾತಾಡೋದು ಹುಚ್ಚು ಉಳುಕಿಲ್ದಂಗೆ ಮಾತಾಡ್ತಾಳ.